ನಮಸ್ಕಾರ ಸ್ನೇಹಿತರೆ, ಇವತ್ತು WHRB ಅಂದರೆ ವೇಸ್ಟ್ ಹೀಟ್ ರಿಕವರಿ ಬಾಯ್ಲರ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. WHRB ಬಾಯ್ಲರ್ ಅಂದರೆ ಏನು, ಇದನ್ನು ಯಾಕೆ ಬಳಸ್ತಾರೆ, ಸ್ಟೀಲ್ ಪ್ಲ್ಯಾಂಟ್, ಸ್ಪಾಂಜ್ ಐರನ್ ಪ್ಲ್ಯಾಂಟ್, ಸಿಮೆಂಟ್ ಪ್ಲ್ಯಾಂಟ್ಗಳಲ್ಲಿ ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ. ವೇಸ್ಟ್ ಹೀಟ್ ಅಂದರೆ ಏನು? DRI ಕಿಲೆನ್ ಫರ್ನೆಸ್ನಿಂದ 850 ಇಂದ 1000 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿ ಫ್ಲೂ ಗ್ಯಾಸ್ ಅನ್ನೋದು ಹೊರಗಡೆ ಬರ್ತಾ ಇರುತ್ತೆ. ಈ ಹೀಟನ್ನು ವಾತಾವರಣಕ್ಕೆ ಬಿಡುವುದರಿಂದ ಎನರ್ಜಿ ಲಾಸ್ ಆಗುತ್ತೆ. ಅದೇ ಹೀಟನ್ನು ಸ್ಟೀಮ್ ಆಗಿ ಪರಿವರ್ತಿಸುವಂತಹ ಬಾಯ್ಲರ್ ಅನ್ನ ನಾವೇನಂತ ಕರಿತೀವಿ? WHRB ಬಾಯ್ಲರ್ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ WHRB ವರ್ಕಿಂಗ್ ಪ್ರಿನ್ಸಿಪಲ್ ಹೇಳೋದಾಯ್ತು ಅಂತಂದ್ರೆ, DRI ಕಿಲೆನಿಂದ ಹಾಟ್ ಫ್ಲೂ ಗ್ಯಾಸ್ ಹೊರಗಡೆ ಬರುತ್ತೆ. ಬಂದಿರತಕ್ಕಂತಹ ಹಾಟ್ ಫ್ಲೂ ಗ್ಯಾಸು WHRB ಬಾಯ್ಲರ್ ಒಳಗಡೆ ಹೋಗುತ್ತೆ. ಅಲ್ಲಿ ಏನಾಗುತ್ತೆ, ಸ್ಟೀಮ್ ಜನರೇಟ್ ಆಗುತ್ತೆ. ಯಾಕೆ ಅಂತಂದ್ರೆ, ಅಲ್ಲಿರ್ತಕ್ಕಂತಹ ಟ್ಯೂಬಲ್ಲಿ ನಾವು ವಾಟರ್ನ ಸರ್ಕ್ಯುಲೇಟ್ ಮಾಡ್ತಾ ಇರ್ತೀವಿ. ಅಲ್ಲಿ ವಾಟರ್ ಸ್ಟೀಮ್ ಆಗಿ ರೆಡಿ ಆಗುತ್ತೆ. ಈ ಹಾಟ್ ಫ್ಲೂ ಗ್ಯಾಸ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಆ ಸ್ಟೀಮನ್ನು ನಾವು ಟರ್ಬೈನ್ಗೆ ಕಳಿಸ್ಕೊಡ್ತೀವಿ. ಟರ್ಬೈನಲ್ಲಿ ಕೈನೆಟಿಕ್ ಎನರ್ಜಿಯಿಂದ ರೋಟರಿ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಎಲೆಕ್ಟ್ರಿಕ್ ಜನರೇಟ್ ಆಗುತ್ತೆ. ಇದು WHRB ವರ್ಕಿಂಗ್ ಸಿಂಪಲ್ ಪ್ರಿನ್ಸಿಪಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಕಾಂಪೋನೆಂಟ್ಸ್ ಹೇಳೋದಾಯ್ತು ಅಂತಂದ್ರೆ, ಇದರಲ್ಲಿ ಸ್ಟೀಮ್ ಡ್ರಮ್ಮು, ವಾಟರ್ ಡಮ್ಮು, ಡೌನ್ ಕಮ್ಮರು, ರೈಜರ್ಸ್, ಎಕನಾಮೈಸರು, ಸೂಪರ್ ಹೀಟೆಡು, ಎವಾಪರೇಟರು, ID ಫ್ಯಾನು, ESP, ಸೇಫ್ಟಿ ವಾಲ್, ಪ್ರೆಸರ್ ಗೇಜ್, ಫೀಡ್ ಚೆಕ್ ವಾಲ್, ಕಂಟಿನ್ಯೂ ಬ್ಲೋ ಡೌನ್, ಬಾಟಮ್ ಬ್ಲೋ ಡೌನ್ ಮತ್ತೆ ಡ್ರಮ್ ಲೆವೆಲ್ ಗೇಜಸ್, ಇವೆಲ್ಲ ನಮಗೆ ಇದರದ ಕಾಂಪೋನೆಂಟ್ ಆಗಿರ್ತದೆ. ಇದರದ ಕಾಂಪೋನೆಂಟ್ ಡೀಟೇಲ್ ಬಗ್ಗೆ ಎಲ್ಲದನ್ನು ನೀಟಾಗಿ ಇಂದಿನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ತಿಳ್ಕೊಳ್ಬೋದು. ನೆಕ್ಸ್ಟ್ ಸ್ಟೀಮ್ ಫ್ಲೋ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, ನಮಗೆ DM ವಾಟರ್ ಪಾತ್ ಎಲ್ಲಿಂದ ಬಂತು, ಅಲ್ಲಿಂದ ವಾಟರ್ DM ಟ್ಯಾಂಕ್ ಇಂದ DM ವಾಟರು ಎಲ್ಲಿಗೆ ಹೋಗುತ್ತೆ? ಡಿರೇಟರ್ಗೆ ಹೋಗುತ್ತೆ. ಡಿರೇಟರಲ್ಲಿ ಟೆಂಪರೇಚರಿಂದ ಡಿರೇಟರ್ನಲ್ಲಿ ಅಲ್ಲಿಂದನೇ ನಮಗೆ ಹೀಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೆನ್ಸಿಬಲ್ ಹೀಟ್ ಅಂತ ಕರಿತೀವಿ. ಆ ಸೆನ್ಸಿಬಲ್ ಹೀಟಿಂದ ನಮಗೆ ಅಲ್ಲಿ ಆಗಿರ್ತಕ್ಕಂಥ ಸೆನ್ಸಿಬಲ್ ಹೀಟಿಂದ ಬಾಯ್ಲರ್ ಫೀಡ್ ಪಂಪ್ಗೆ ಹೋಗುತ್ತೆ. ಬಾಯ್ಲರ್ ಫೀಡ್ ಪಂಪಿಂದ ಎಕನಾಮೈಸರ್ಗೆ ಹೋಗುತ್ತೆ. ಎಕನಾಮೈಸರಿಂದ ಸ್ಟೀಮ್ ಡ್ರಮ್ಗೆ ಹೋಗುತ್ತೆ. ಸ್ಟೀಮ್ ಡ್ರಮ್ ಇಂದ ಮತ್ತೆ ವಾಟರ್ ವಾಲ್ವ್ ಟ್ಯೂಬ್ಸ್ಗೆ ಬರುತ್ತೆ. ವಾಟರ್ ವಾಲ್ವ್ ಟ್ಯೂಬ್ಸ್ ಇಂದ ಅಗೇನ್ ಸ್ಟೀಮ್ ಡ್ರಮ್ಗೆ ಹೋಗುತ್ತೆ. ಸ್ಟೀಮ್ ಡ್ರಮ್ ಇಂದ ಅಗೇನ್ ಎವಾಪರೇಷನ್ 1 ಮತ್ತೆ ಎವಾಪರೇಷನ್ 2ಗೆ ಅಲ್ಲಿ ಸರ್ಕ್ಯುಲೇಷನ್, ನ್ಯಾಚುರಲ್ ಸರ್ಕ್ಯುಲೇಷನ್ ಆಗಿ ವಾಟರ್ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಇನ್ನು ನೆಕ್ಸ್ಟ್ ವಾಟರ್ ಸರ್ಕ್ಯುಲೇಟ್ ಹೈ ಡೆನ್ಸಿಟಿ ಮತ್ತೆ ಸ್ಯಾಚುರೇಟೆಡ್ ಸ್ಟೀಮು ನೆಕ್ಸ್ಟ್ ಸೂಪರ್ ಹೀಟೆಡ್ ಕಾಯಿಲ್ಗೆ ಹೋಗುತ್ತೆ. ಸೂಪರ್ ಹೀಟೆಡ್ ಕಾಯಿಲಿಂದ ಮೇನ್ ಸೂಪರ್ ಹೀಟೆಡ್ ಕಾಯಿಲ್ ಅಂದ್ರೆ ಪ್ರೈಮರಿ ಸೂಪರ್ ಹೀಟೆಡ್ ಕಾಯಿಲ್, ಸೆಕೆಂಡರಿ ಸೂಪರ್ ಹೀಟೆಡ್ ಕಾಯಿಲಿಂದ ಹೊರಗಡೆ ಬಂದಿರತಕ್ಕಂತಹ ಸ್ಟೀಮು ಮೇನ್ ಸ್ಟೀಮ್ ಹೆಡ್ಡರ್ಗೆ ಹೋಗುತ್ತೆ. ಆ ಹೆಡ್ಡರ್ ಮುಖಾಂತರ ನಾವು ಸ್ಟೀಮ್ ಟರ್ಬೈನ್ಗೆ ನಾವು ಸ್ಟೀಮನ್ನು ಪಾಸ್ ಮಾಡ್ತೀವಿ. ಇನ್ನು ಫ್ಲೂ ಗ್ಯಾಸ್ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, DRI ಕಿಲೆನಿಂದ ಬಂದಿರತಕ್ಕಂತಹ ಫ್ಲೂ ಗ್ಯಾಸು WHRB ಸೂಪರ್ ಹೀಟೆಡ್ ಜೋನ್ಗೆ, ಪ್ರೈಮರಿ ಮತ್ತೆ ಸೆಕೆಂಡರಿ ಬರುತ್ತಲ್ಲ, ಫಸ್ಟ್ ಎಂಟ್ರಿ ಆಗೋದೆ ಸೆಕೆಂಡರಿ ಸೂಪರ್ ಹೀಟೆಡ್ಗೆ ಜೋನ್ಗೆ ಪಾಸ್ ಆಗುತ್ತೆ. ಅಲ್ಲಿಂದ ಎವಾಪರೇಷನ್ 1, ಎವಾಪರೇಷನ್ 2, ಎಕನಾಮೈಸರ್ 1, ಎಕನಾಮೈಸರ್ 2 ಇಲ್ಲೆಲ್ಲ ಪಾಸ್ ಆಗಿ ನೆಕ್ಸ್ಟ್ ESPಗೆ ಹೋಗುತ್ತೆ. ESP ಇಂದ ID ಫ್ಯಾನ್ ಇಂದ ಚಿಮ್ನಿಗೆ ಫ್ಲೂ ಗ್ಯಾಸ್ ಅನ್ನೋದು ಹೊರಗಡೆ ಹೋಗುತ್ತೆ. ಇದು ಬಂದ್ಬಿಟ್ಟು ನಮಗೆ ಫ್ಲೂ ಗ್ಯಾಸ್ ಫ್ಲೋ ಆಗಿರುತ್ತೆ. ಆಮೇಲೆ ಇನ್ನೊಂದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು, ನ್ಯಾಚುರಲ್ ಸರ್ಕ್ಯುಲೇಷನ್ ಅಂತಂದ್ರೆ ಏನು? ಇದು ಡೆನ್ಸಿಟಿ ಬಗ್ಗೆ ಆಗಿರುತ್ತೆ. ಹಾಟ್ ವಾಟರ್ ಅಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೆ, ಕೋಲ್ಡ್ ವಾಟರ್ ನಲ್ಲಿ ಡೆನ್ಸಿಟಿ ಹೆಚ್ಚಾಗಿರುತ್ತೆ. ಈ ಒಂದು ಕ್ರಿಯೆಗೋಸ್ಕರ ಅದು ನಮಗೆ ಸ್ಟೀಮ್ ಎಲ್ಲ ಮೇಲೆ ಬರುತ್ತೆ, ವಾಟರ್ ಅಂದ್ರೆ ಕೋಲ್ಡ್ ವಾಟರ್ ಎಲ್ಲ ಕೆಳಗಡೆ ಇರುತ್ತೆ. ಹಾಗಾಗಿ ನಮಗೆ ನೀರು ಕಾದ ಹಾಗೆ
ಹಾಟ್ ವಾಟರ್ ಎಲ್ಲ ಮೇಲೆ ಹೋಗುತ್ತೆ, ಕೋಲ್ಡ್ ವಾಟರ್ ಎಲ್ಲ ಕೆಳಗಡೆ ಬರುತ್ತೆ. ಡೆನ್ಸಿಟಿ ಡಿಫರೆನ್ಸ್ ಇಂದ ವಾಟರ್ ಸರ್ಕ್ಯುಲೇಷನ್ ಕಂಟಿನ್ಯೂ ಆಗಿ ಆಗ್ತಾ ಇರ್ತದೆ. ಹಾಗಾಗಿ ನಮಗೆ ವಾಟರ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ ಯಾವುದೇ ಥರದ್ದು ಪಂಪ್ ಅನ್ನೋದು ಅವಶ್ಯಕತೆ ಬರಲ್ಲ. ಇನ್ನು WHRB ಅಡ್ವಾಂಟೇಜಸ್ ಹೇಳ್ಬೇಕಾಯ್ತಂತಂದ್ರೆ ಯಾವುದೇ ಥರದ್ದು ಫ್ಯೂಯಲ್ ಬೇಕಾಗಲ್ಲ. ಹಾಗಾಗಿ ನಮಗೆ ಫ್ಯೂಯಲ್ದ ಅವಶ್ಯಕತೆ ಇಲ್ಲ. ವೇಸ್ಟ್ ಹೀಟ್ ಇಂದನೇ ನಮಗೆ ಸ್ಟೀಮ್ ಅನ್ನೋದು ಜನರೇಟ್ ಆಗುತ್ತೆ, ಕೋಲ್ ಅವಶ್ಯಕತೆ ಇಲ್ಲ. ಹಾಗಾಗಿ ಸ್ಟೀಮ್ ಫ್ರೀ ಆಗಿ ಸಿಗುತ್ತೆ, ಪವರ್ ಜನರೇಷನ್ ಕೂಡ ಫ್ರೀ ಆಗಿ ಸಿಗುತ್ತೆ. ಎನ್ವಿರಾನ್ಮೆಂಟ್ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಲ್ಲ. ಆಮೇಲೆ ಹೀಟ್ನ ರಿಕವರಿ ಮಾಡ್ಕೊತೀವಿ ಫ್ರೀ ಆಗಿ. ಇದರಿಂದ ಪ್ಲಾಂಟ್ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ಲಿಮಿಟೇಷನ್ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, DRI ಏನಾದರೂ ಶಟ್ ಡೌನ್ ಆಯ್ತು ಅಂತಂದ್ರೆ ಸ್ಟೀಮ್ ಜನರೇಷನ್ ಇಮಿಡಿಯೇಟ್ ಆಗಿ ಕಟ್ ಆಫ್ ಆಗುತ್ತೆ. ಸ್ಟೀಮ್ ಜನರೇಷನ್ ಕಟ್ ಆಫ್ ಆಯ್ತು ಅಂತಂದ್ರೆ ಟರ್ಬೈನ್ ಸ್ಟಾಪ್ ಮಾಡಬೇಕಾಗುತ್ತೆ. ಅಥವಾ ಗ್ಯಾಸ್ ಟೆಂಪರೇಚರ್ ಕಡಿಮೆ ಆಯ್ತು ಅಂತಂದ್ರೂ ಕೂಡ ಪ್ರಾಪರ್ ಸ್ಟೀಮ್ನ ನಾವು ಟರ್ಬೈನ್ಗೆ ಕೊಡ್ಲಿಕ್ಕಾಗಲ್ಲ. ಆಮೇಲೆ ಐರನ್ ಓರ್ ಯೂಸ್ ಮಾಡೋದ್ರಿಂದ ಡಸ್ಟ್ ಅನ್ನೋದು ತುಂಬಾ ಬರುತ್ತೆ. ಇನ್ನು ಟ್ಯೂಬ್ ಲೀಕೇಜಸ್ಸು ಈ WHRBಗಳಲ್ಲಿ ಕಂಪೇರ್ ಟು AFBC ಅಥವಾ CFBCಗೆ ಕಂಪೇರ್ ಮಾಡಿದರೆ ನಮಗೆ ಟ್ಯೂಬ್ ಲೀಕೇಜ್ ಅನ್ನೋದು ಜಾಸ್ತಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಲೋ ಸ್ಟೀಮ್ ಪ್ರೆಷರ್ನ ಮೇಂಟೈನ್ ಮಾಡ್ತೀವಿ ಇದರಲ್ಲಿ. ಇನ್ನು ನೆಕ್ಸ್ಟ್ ಟ್ರಬಲ್ ಶೂಟಿಂಗ್ ಪ್ರಾಬ್ಲಮ್ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, ಸ್ಟೀಮ್ ಪ್ರೆಷರ್ ಲೋ ಯಾಕೆ ಆಗುತ್ತೆ, ಕಾರಣಗಳು ಏನು ಬರುತ್ತೆ? ಗ್ಯಾಸ್ ಟೆಂಪರೇಚರ್ ಏನಾದರೂ ಲೋ ಆಗಿದ್ರೆ ಅಥವಾ ಟ್ಯೂಬ್ ಏನಾದರೂ ಚೋಕಪ್ ಆದರೆ ಐರನ್ ಓರು ಮತ್ತು ಕೋಲ್ನ ನಾವು ಫರ್ನೆಸ್ಗೆ ಹಾಕೋದ್ರಿಂದ ಐರನ್ ಓರಿಂದ ಬರ್ತಕ್ಕಂತಹ ಮತ್ತೆ ಆ ಒಂದು ಡಸ್ಟ್ ಏನಿರುತ್ತಲ್ಲ ಆ್ಯಶ್, ಅದು ಟ್ಯೂಬ್ನ ಚೋಕ್ ಮಾಡೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಆ ಚೋಕ್ ಆಯ್ತು ಅಂತಂದರೆ ಹೀಟ್ ಟ್ರಾನ್ಸ್ಫರ್ ಅನ್ನೋದು ಆಗಲ್ಲ, ಅಲ್ಲಿ ಸ್ಟೀಮ್ ಪ್ರೆಷರ್ ಕಡಿಮೆ ಆಗುತ್ತೆ. ಒಂದು ವೇಳೆ ಫೀಡ್ ವಾಟರ್ ಹೈ ಆದರೂ ಕೂಡ ನಮಗೆ ಸ್ಟೀಮ್ ಪ್ರೆಷರ್ ಲೋ ಆಗುತ್ತೆ. ಯಾಕೆ ಅಂತಂದರೆ, ಒಂದು ವೇಳೆ ಫೀಡ್ ವಾಟರ್ ಕಂಟ್ರೋಲ್ ವಾಲ್ವ್ ಫೇಲ್ ಆಯಿತು ಅಂತಂದರೆ ಜಾಸ್ತಿ ನೀರು ಹೋಗುತ್ತೆ, ಡ್ರಮ್ ಲೆವೆಲ್ಲು ಜಾಸ್ತಿ ಮೇಂಟೈನ್ ಆಗುತ್ತೆ, ಅವಾಗ ಆಟೋಮೆಟಿಕ್ ಆಗಿ ಸ್ಟೀಮ್ ಪ್ರೆಷರ್ ಕಡಿಮೆ ಆಗುತ್ತೆ. ಇನ್ನು ಶೂಟ್ ಡೆಪಾಸಿಟ್ ಸೇಮ್ ಹೇಳಿದ್ದೀನಲ್ಲ, ಅಲ್ಲಿ ಟ್ಯೂಬ್ ಚೋಕ್ ಆಗೋದ್ರಿಂದ ಆಮೇಲೆ ಡಕ್ಟಲ್ಲಿ ಜಾಸ್ತಿ ನಮಗೆ ಆ್ಯಶ್ ಅನ್ನೋದು ಡೆಪಾಸಿಟ್ ಆಯಿತು ಅಂತಂದರೆ ಹೀಟ್ ಟ್ರಾನ್ಸ್ಫರ್ ಅನ್ನೋದು ಆಗಲ್ಲ. ಇನ್ನು ನೆಕ್ಸ್ಟ್ ಡ್ರಮ್ ಲೆವೆಲ್ ಹೈ ಆದರೆ ಏನೆಲ್ಲ ಕಾರಣಗಳು ಆಗ್ತವೆ? ಡ್ರಮ್ ಲೆವೆಲ್ ಹೈ ಆಯಿತು ಅಂತಂದರೆ ಏನೆಲ್ಲ ರೀಸನ್ನು? ಫೀಡ್ ವಾಟರ್ ವಾಲ್ವ್ ಇಮ್ಮಿಡಿಯೇಟ್ ಆಗಿ ಓಪನ್ ಆಯಿತು ಅಂದರೆ ಆವಾಗ ವಾಟರ್ ಫ್ಲೋ ಅನ್ನೋದು ಜಾಸ್ತಿ ಹೋಗುತ್ತೆ, ಕಂಟ್ರೋಲಿಗೆ ಸಿಗಲ್ಲ. ಹಾಗಾಗಿ ಡ್ರಮ್ ಲೆವೆಲ್ ಹೈ ಆಗುತ್ತೆ. ಇನ್ನು ಅಥವಾ ಶ್ರಿಂಕ್ ಅಥವಾ ಸ್ವೆಲ್ ಆಗೋದ್ರಿಂದ ಕೂಡ ನಮಗೆ ಡ್ರಮ್ ಲೆವೆಲ್ಲು ಹೈ ಹೋಗುತ್ತೆ. ಇನ್ನು ನೆಕ್ಸ್ಟ್ ಡ್ರಮ್ ಲೆವೆಲ್ ಲೋ ಯಾಕಾಗುತ್ತೆ ಅಂತ ಅನ್ನೋದ್ರಿಂದ ಫೀಡ್ ಪಂಪ್ ಏನಾದರೂ ಟ್ರಿಪ್ ಆಯಿತು ಅಥವಾ ಏನಾದರೂ ಟ್ಯೂಬ್ ಲೀಕೇಜಸ್ ಬಂತು ಅಂತಂದರೆ ನಮಗೆ ಡ್ರಮ್ ಲೆವೆಲ್ ಕಡಿಮೆ ಆಗುತ್ತೆ. ಇನ್ನು ಸೂಪರ್ ಹೀಟೆಡ್ ಟೆಂಪರೇಚರ್ ಯಾಕೆ ಹೈ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾಯ್ತು ಅಂತಂದರೆ, ಲೋ ಸ್ಟೀಮ್ ಫ್ಲೋ ನಮಗೆ ಸೂಪರ್ ಹೀಟೆಡ್ ಕಾಯಿಲ್ಸ್ಗಳಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ಫ್ಲೂ ಗ್ಯಾಸ್ಗೆ ತಕ್ಕಂತೆ ವಾಟರ್ ಫ್ಲೋ ಅಥವಾ ಸ್ಟೀಮ್ ಫ್ಲೋ ಹೋಗ್ತಾ ಇತ್ತು ಅಂತಂದರೆ ನಮಗೆ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಇಲ್ಲ ಅದೇ ಸೂಪರ್ ಹೀಟೆಡ್ ಕಾಯಿಲಲ್ಲಿ ಸ್ಟೀಮ್ ಫ್ಲೋಗಿನ ಕಡಿಮೆ ಆಯ್ತು ಅಂತಂದರೆ ಬರ್ತಕ್ಕಂತಹ ಫ್ಲೂ ಗ್ಯಾಸ್ ಟೆಂಪರೇಚರ್ ಜಾಸ್ತಿ ಇತ್ತು ಅಂತಂದರೆ ನಮಗೆ ಸೂಪರ್ ಹೀಟೆಡ್ ಟೆಂಪರೇಚರ್ ಕಂಟ್ರೋಲಿಗೆ ಸಿಗಲ್ಲ. ಹಾಗಾಗಿ ಅಲ್ಲಿ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗುತ್ತೆ. ಆಮೇಲೆ ಹೈ ಗ್ಯಾಸ್ ಟೆಂಪರೇಚರ್ DRI ಕಡೆಯಿಂದ ಫರ್ನೆಸ್ ಕಡೆಯಿಂದ ಟೆಂಪರೇಚರ್ ಅಬೋವ್ 1000 ಡಿಗ್ರಿ ಆ ಥರ ಬಂತು ಅಂತಂದರೆ ಕೂಡ ನಮಗೆ ಸೂಪರ್ ಹೀಟೆಡ್ ಟೆಂಪರೇಚರು ಕಂಟ್ರೋಲಿಗೆ ಸಿಗಲ್ಲ. ಇನ್ನು ನೆಕ್ಸ್ಟ್ ಇಂಟರ್ವ್ಯೂ ಕ್ವಶನ್ಗಳಿಗೆ ಬಂತು ಅಂತಂದರೆ ಏನೆಲ್ಲ ಬರ್ತವೆ? ಈ WHRಗಿಂತ ಒಂದು 10 ಇಂಟರ್ವ್ಯೂ ಕ್ವಶನ್10 ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ. ಏನೆಲ್ಲ ಬರ್ತವೆ? WHRB ಫುಲ್ ಫಾರ್ಮ್ ಏನಪ್ಪ ಅಂತಂದ್ರೆ, WHRB ಅಂತಂದರೆ ವೇಸ್ಟ್ ಹೀಟ್ ರಿಕವರಿ ಬಾಯ್ಲರ್. DRI ಕಿಲೆನ್ ಅಥವಾ ಫರ್ನೆಸ್ನಿಂದ ಹೊರಬರುವ ಬಿಸಿ ಫ್ಲೂ ಗ್ಯಾಸ್ ಅನ್ನು ಬಳಸಿಕೊಂಡು ಸ್ಟೀಮ್ ಅನ್ನು ಜನರೇಟ್ ಮಾಡಿರ್ತಕ್ಕಂತಹ ಬಾಯ್ಲರ್ನ ವೇಸ್ಟ್ ಹೀಟ್ ರಿಕವರಿ ಬಾಯ್ಲರ್ ಅಂತ ಕರಿತೀವಿ. WHRB ಯಾಕೆ ಬಳಸ್ತಾರೆ? ವೇಸ್ಟ್ ಹೀಟನ್ನು ಬಳಸೋದಕ್ಕೆ ಮತ್ತು ಸ್ಟೀಮನ್ನು ಜನರೇಟ್ ಮಾಡಲಿಕ್ಕೆ, ಟರ್ಬೈನಿಂದ ಪವರ್ ಜನರೇಷನ್ ಮಾಡಲಿಕ್ಕೆ, ಫ್ಯೂಯಲ್ ಉಳಿಸ್ಲಿಕ್ಕೆ ಮತ್ತು ಓವರ್ ಆಲ್ ಪ್ಲಾಂಟ್ ಎಫಿಷಿಯನ್ಸ್ನ ಇನ್ಕ್ರೀಸ್ ಮಾಡಲಿಕ್ಕೆ ನಾವೇನು WHRB ಬಾಯ್ಲರನ್ನು ನಾವು ಬಳಸ್ತೀವಿ. ಇನ್ನು ನ್ಯಾಚುರಲ್ ಸರ್ಕ್ಯುಲೇಷನ್ ಅಂದರೆ ಏನು? ಪಂಪ್ ಇಲ್ಲದೆ ಬಿಸಿ ನೀರು ಮೇಲಕ್ಕೆ ಮತ್ತು ತಣ್ಣನೆ ನೀರನ್ನು ಕೆಳಗಡೆ
ಸರ್ಕ್ಯುಲೇಷನ್ ಆಗುವ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಹೇಳ್ತೀವಿ, ನ್ಯಾಚುರಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಡ್ಯೂ ಟು ಡೆನ್ಸಿಟಿ ಎಫೆಕ್ಟ್. ಯಾವುದರಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಯಾವುದರಲ್ಲಿ ಕಡಿಮೆ ಇರುತ್ತೆ. ಕೋಲ್ಡ್ ವಾಟರಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಬಿಸಿ ನೀರಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೆ. ಯಾವ ಡೆನ್ಸಿಟಿ ಕಡಿಮೆ ಇರುತ್ತಲ್ಲ, ಹಾಗಾಗಿ ಸ್ಟೀಮ್ ಅಥವಾ ಬಿಸಿ ನೀರು ಅನ್ನೋದು ಮೇಲೆ ಬರುತ್ತೆ, ಕೋಲ್ಡ್ ವಾಟರ್ ಅನ್ನೋದು ಕೆಳಗಡೆ ಬರುತ್ತೆ. ಅದನ್ನ ನ್ಯಾಚುರಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇನ್ನು ಸ್ಟೀಮ್ ಡ್ರಮ್ಮಿನ ಕೆಲಸ ಏನು ಅಂತಂದ್ರೆ, ಸ್ಟೀಮ್ ಡ್ರಮ್ನಲ್ಲಿ ಸ್ಟೀಮ್ ಮತ್ತೆ ವಾಟರ್ ಅನ್ನು ಡಿವೈಡ್ ಮಾಡುವಂತಹ ಕೆಲಸ ಸ್ಟೀಮ್ ಡ್ರಮ್ ಮಾಡುತ್ತೆ. ಡ್ರೈ ಸ್ಟೀಮ್ ಅನ್ನು ಸೂಪರ್ ಹೀಟೆಡ್ಗೆ ಕಳಿಸ್ಕೊಡ್ತದೆ. ಇನ್ನು ವಾಟರ್ ಸ್ಟೀಮ್ ಡ್ರಮ್ ಅಲ್ಲಿ ವಾಟರ್ ಎಲ್ಲ ಡೌನ್ ಕಮ್ಮರ್ ಮುಖಾಂತರ ನಮಗೆ ವಾಟರ್ ವಾಲ್ವ್ ಟ್ಯೂಬ್ಗೆ ಕಳಿಸ್ಕೊಡುತ್ತೆ. ಇದು ಸ್ಟೀಮ್ ಡ್ರಮ್ನ ಕೆಲಸ. ಇನ್ನು ಎಕನಾಮೈಸರ್ ಕೆಲಸ ಏನು ಬರುತ್ತೆ, ಫ್ಲೂ ಗ್ಯಾಸ್ ಅನ್ನು ಉಳಿದ ಹೀಟ್ ಅನ್ನು ಬಳಸಿ ಫೀಡ್ ವಾಟರ್ ಅನ್ನು ಪ್ರೀ ಹೀಟ್ ಮಾಡುವ ಕೆಲಸವನ್ನ ಎಕನಾಮೈಸರ್ ಮಾಡುತ್ತೆ. ಇದರಿಂದ ಬಾಯ್ಲರ್ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇನ್ನು ಸೂಪರ್ ಹೀಟರ್ದು ಕೆಲಸ ಏನು, ಸ್ಯಾಚುರೇಟೆಡ್ ಸ್ಟೀಮ್ ಅನ್ನು ಸೂಪರ್ ಹೀಟೆಡ್ ಸ್ಟೀಮ್ ಆಗಿ ಕನ್ವರ್ಟ್ ಮಾಡುವ ಒಂದು ಕಾಯಿಲ್ನ ಸೂಪರ್ ಹೀಟರ್ ಅಂತ ಕರಿತೀವಿ. ಈ ಸ್ಟೀಮ್ ಅನ್ನ ಟರ್ಬೈನ್ಗೆ ಕಳಿಸಲಾಗುತ್ತದೆ. ಇನ್ನು ನೆಕ್ಸ್ಟ್ ಎವಾಪರೇಟರ್ನ ಕೆಲಸ ಏನು, ಎವಾಪರೇಟರ್ ಕೆಲಸ ಏನು, ಫೀಡ್ ವಾಟರ್ ಅನ್ನು ಹೀಟ್ ಮಾಡಿ ಸ್ಟೀಮ್ ಆಗಿ ಪರಿವರ್ತಿಸುವ ಒಂದು ಭಾಗವನ್ನ ಎವಾಪರೇಟರ್ ಅಂತ ಕರಿತೀವಿ. ಇಲ್ಲಿ ಫೀಡ್ ವಾಟರ್ ಪಾತ್ ಬಗ್ಗೆ ಹೇಳ್ಬೇಕಂತಂದ್ರೆ ಡಿಎಂ ಇಂದ ಡಿರೇಟರ್ ಇಂದ ಬಾಯ್ಲರ್ ಫೀಡ್ ಪಂಪ್, ಬಾಯ್ಲರ್ ಫೀಡ್ ಪಂಪ್ ಇಂದ ಎಕನಾಮೈಸರ್ ಇಂದ ಸ್ಟೀಮ್ ಡ್ರಮ್ ಇಂದ ಮತ್ತೆ ಎವಾಪರೇಟರ್ ಇಂದ ಅಗೇನ್ ಸ್ಟೀಮ್ ಡ್ರಮ್ ಇಂದ ಸೂಪರ್ ಹೀಟೆಡ್ ಪ್ರೈಮರಿ, ಸೆಕೆಂಡರಿ, ನೆಕ್ಸ್ಟ್ ಫೈನಲ್ಗೆ ಟರ್ಬೈನ್ಗೆ. ಇದು ಫೀಡ್ ವಾಟರ್ ಪಾತ್. ಇನ್ನು ಫ್ಲೂ ಗ್ಯಾಸ್ ಪಾತ್ ಬಗ್ಗೆ ಹೇಳೋದಾಯ್ತಂತಂದ್ರೆ DRI ಕಿಲೆನ್ ಇಂದ ಪ್ರೈಮರಿ, ಸೆಕೆಂಡರಿ ಸೂಪರ್ ಹೀಟರ್ ಇಂದ ಪ್ರೈಮರಿ, ಎವಾಪರೇಷನ್ ಇಂದ ಎಕನಾಮೈಸರ್ ಝೋನ್ ಇಂದ ESP ಝೋನ್ ಇಂದ ಐಡಿ ಫ್ಯಾನ್ ಇಂದ ಚಿಮ್ನಿ. ಇದು ಫ್ಲೂ ಗ್ಯಾಸ್ ಪಾತ್ ಆಗಿರುತ್ತೆ.